ಸರಿ ಮಾವ, ನಾಳೆ ಪ್ರೆಸ್ ಮತ್ತೆ ಮೀಡಿಯಾದವರೆಲ್ಲ ಬರ್ತಿದಾರಂತೆ. ನೀವು ನನ್ನ ಪರವಾಗಿ ಮಾತಾಡಬೇಕು. ಪ್ರೆಸ್ನವರೆಲ್ಲ ಯಾಕೆ? ನಡೀತಾ ಇರೋದು ಹೊರದೇಶದ ಎಲೆಕ್ಷನ್ ಅಲ್ಲ, ಶಿವಪುರದ್ದು, ನಮ್ಮೂರಿನ ಎಲೆಕ್ಷನ್ನು. ಇದಕ್ಕೆಲ್ಲ ನೀನು ಪ್ರೆಸ್ನವರನ್ನೆಲ್ಲ ಕರೆಸಿದ್ರೆ ಯಾಕೋ ತುಂಬಾ ಅತಿರೇಕ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ. ನಾವು ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೇನೆ. ಅವತ್ತು ನೀವು ಹಬ್ಬದ ದಿನ ನಿಮ್ಮ ತಂಗಿ ಜೊತೆ ಹೋಗಿ ಕುತ್ಕೊಂಡು ಊಟ ಮಾಡಿಲ್ವಾ? ಅದಕ್ಕೆ ಊರ್ ಜನ ಎಲ್ಲ ನೀವು ನಿಮ್ಮ ತಂಗಿಗೆ ಸಪೋರ್ಟು ಅಂತ ಅವಳಿಗೆ ಓಟ್ ಹಾಕ್ಬಿಟ್ರೆ ಜನಗಳಿಗೊಂದು ಕ್ಲಾರಿಟಿ ಬೇಕಲ್ವಾ? ಅದಕ್ಕೆ ಇದೆಲ್ಲ. ನಾಳೆ ನೀವು ನನ್ನ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ, ನನ್ನ ಪರವಾಗಿ ಬೆಂಬಲವಾಗಿ ನಿಂತಿದ್ದೀನಿ ಅಂತ ಹೇಳಬೇಕು ಅಷ್ಟೇ. ಕ್ಷಮಿಸು ಜೊತೆ, ಅದೊಂದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಅಂದ್ರೆ ನಾನು ಬೇಡ ಅಂದ್ಮೇಲೂ ನೀನು ಎಲೆಕ್ಷನ್ಗೆ ನಿಂತೆ. ಎಲೆಕ್ಷನ್ಗೆ ನಿಂತ ಮೇಲೆ ಏನೇನಾಯ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಬರೀ ಎಲೆಕ್ಷನ್ಗೆ ನಿಂತಿದ್ದಕ್ಕೆ ಇಷ್ಟೆಲ್ಲ ಆಗಿದೆ. ಇನ್ನು ಗೆದ್ದು ಬಿಟ್ರೆ ಬೇಡ. ನನಗೆ ನನ್ನ ಊರು, ನನ್ನ ಜನ, ನನ್ನ ಮನೆನೇ ಮುಖ್ಯ. ಅದಕ್ಕೆ ನನ್ನ ಬೆಂಬಲ ಏನಿದ್ರು ಪುಟ್ಟಿಗೆ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಏನು ಅವಳಿಗೆ ಬೆಂಬಲ ಕೊಡ್ತಾ ಇದ್ದೀರಾ? ಯಾಕೆ? ಅವಳಿಗೆ ಗೆದ್ಬಿಟ್ರೆ ಯಾವ ಅನಾಹುತನೂ ಆಗಲ್ವಾ? ಜ್ಯೋತಿ, ನಿನಗೆ ನನ್ನ ಮೇಲೆ ಗೌರವ ಇರೋದೇ ಆದ್ರೆ ನನ್ನ ನಿರ್ಧಾರಗಳನ್ನು ನೀನು ಗೌರವಿಸಲೇಬೇಕು. ಹಾಗಿದ್ರೆ ನಿಮ್ಮ ದೃಷ್ಟಿಲಿ ನಾನ್ ಕೆಟ್ಟವಳು, ನಿಮ್ ತಂಗಿ ಒಳ್ಳೆಯವಳು ಅಂತಾನಾ? ಒಳ್ಳೆಯವಳು ಕೆಟ್ಟವಳು ಅನ್ನೋ ಪ್ರಶ್ನೆಗಿಂತ ಯಾರ್ ಗೆದ್ರೆ ಒಳ್ಳೇದಾಗುತ್ತೆ, ಯಾರ್ ಗೆದ್ರೆ ಕೆಟ್ಟದಾಗುತ್ತೆ ಅನ್ನೋದು ಮುಖ್ಯ. ಸಾವಿನ ಬಾವಿ ತಳ್ದವರು ಒಳ್ಳೆಯವರು, ಕೈ ಹಿಡಿದು ಕಾಪಾಡ್ದವರು ಕೆಟ್ಟವ್ರ? ಮಾತಿಗೆ ಮಾತೆ ಪರಿಹಾರ ಅಲ್ಲ. ಹಾಗೆ ನನ್ನ ನಿರ್ಧಾರನೂ ಬದಲಾಗಲ್ಲ. ಬದಲಾಗಬೇಕು. ನಾನ್ ನಿಮ್ ಹೆಂಡತಿನೇ ಅನ್ನೋದಾಗಿದ್ರೆ ನೀವ್ ನನಗೆ ಬೆಂಬಲ ಕೊಡ್ಬೇಕು, ನನ್ ಪರವಾಗಿ ಮಾತಾಡ್ಬೇಕು, ನನ್ ಪರವಾಗಿ ಪ್ರಚಾರ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಹನೆ ಇರೋವರೆಗೂ ಮಾತ್ರ ಹೆಣ್ಣು. ಸಹನೆ ಮೀರಿದ್ರೆ ಹೆಣ್ಣು ಕಾಳಿ ಆಗ್ತಾಳೆ. ಆ ಕಾಳಿ ಶಿವನನ್ನೇ ತುಳಿದೋಳು. ನನ್ನನ್ನು ಹಾಗೆ ಮಾಡೋ ಹಾಗೆ ಮಾಡ್ಬೇಡಿ. ಜೊತೆ ಅಣ್ಣ, ಹೊರಡ್ತಿದ್ದೀರಾ? ಹೊರಡಿ, ನಾಳೆ ಬೆಳಗ್ಗೆ ಮಾತಾಡೋಣ. ಯಾಕವಾ, ಏನಾಯ್ತು? ಹುಣ್ಮಿ ಚಂದ್ರನಂಗಿದ್ದು ನೀನು ಮಾರಿ ಬ್ಯಾಸಗಿ ಸೂರ್ಯನ ಹಂಗೆ ಸುಡಾಕತೈತಿ. ಎಲ್ಲ ನನ್ನ ಕರ್ಮ. ನನ್ನ ಹಣೆ ಬರಹನೇ ಇಷ್ಟು. ನಾನು ಪಡ್ಕೊಂಡ್ ಬಂದಿರುತ್ತೆ ಇಷ್ಟು. ಯಾಕೇನಾಯ್ತು? ಅವ್ರು ನಂಗೆ ಎಲೆಕ್ಷನ್ ಸಪೋರ್ಟ್ ಮಾಡಲ್ಲ, ಅವ್ರ ತಂಗಿಗೆ ಸಪೋರ್ಟ್ ಮಾಡ್ತಾರಂತೆ. ಸಪೋರ್ಟ್ ಮಾಡ್ತಾರ ಅಂತಲ್ವಾ, ನಿನ್ನ ಗಂಡ ಆಲ್ರೆಡಿ ಅವನ ತಂಗಿಗೆ ಮಾತು ಕೊಟ್ಟಾಗೈತಿ. ಅಣ್ಣ, ಏನ್ ಹೇಳ್ತಿದ್ದೀರಾ? ನಾನು ನಿನ್ ಜೊತೆ ಇದ್ದೀನಿ. ನಿನ್ನನ್ನು ಗೆಲ್ಸೋ ಜವಾಬ್ದಾರಿ ನಂದು. ಏನಣ್ಣ ಇದು? ಪದೇ ಪದೇ ನನ್ನ ಮನ್ಸಿಗೆ, ನನ್ನ ಬೆನ್ನಿಗೆ ಚುರಿ ಹಾಕ್ತಾನೆ ಇದ್ದಾರೆ. ಇದಕ್ಕೆಲ್ಲ ಅಂತ್ಯನೇ ಇಲ್ವಾ? ಏನ್ ಮಾಡೋದು? ಬರ್ತಾ ಇರೋ ಕೋಪಕ್ಕೆ ಈ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಲಿ ಸತಿ ಸಹಗಮನ ಹತ್ರ ಸುಟ್ಟೋಗೋಣ ಅಂತ ಅನಿಸ್ತಾ ಇದೆ. ಜ್ಯೋತಿ, ಯಾಕೆ ಹಿಂಗೆಲ್ಲ ಮಾತಾಡಕತ್ತಿ? ಅವಮಾನದ ಬೆಂಕಿಗಿಂತ ಈ ಮನೆಗೆ ಹಚ್ಚೋ ಬೆಂಕಿ ನನಗೆ ನೋಯಿಸಲ್ಲ ಅಣ್ಣ. ಜ್ಯೋತಿ, ಸುಡೋ ಬೆಂಕಿನ ಪಂಜಾಗಿ ಬದಲಾಯಿಸಿ ಕೈಯಾಗ ಹಿಡ್ಕೊಂಡು ಕಾಡೋ ಕತ್ಲನ್ನು ಸಹ ಮೆಟ್ಟಿ ನಿಲ್ಲೋದ ಶೌರ್ಯದ ಸಂಕೇತ.